ನಿಮ್ಮ ಯಡಿಯೂರಪ್ಪನವರಲ್ಲಿ ಚೆಕ್ ಮುಖಾಂತರ ಲಂಚ ಪಡ್ಕೊಂಡಿಲ್ಲ ನಮ್ಮ ನಾಯಕರು, ನಿಮ್ಮವರನ್ನು ಭ್ರಷ್ಟಾಚಾರ ಮಾಡಿಲ್ಲ ನಮ್ಮ ನಾಯಕರು. ಇವತ್ತು ಬಿಜೆಪಿ ಅವ್ರಿಗೆ ಏನು ನೈತಿಕತೆ ಅದ ರೀ? ಇವತ್ತು ಜೆಡಿಎಸ್ ಅವ್ರಿಗೆ ಏನು ನೈತಿಕತೆ ಐತಿ? ಯಡಿಯೂರಪ್ಪನವರು ಲಂಚ ಪಡ್ಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡಿದ್ದೀವಿ. ಕುಮಾರಸ್ವಾಮಿ ಅವರು ಆ ಗಣಿಗಾರಿಕೆಯಲ್ಲಿ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕೇಳಿದ್ದೀವಿ. ಇವತ್ತು ಅನೇಕ ಜನ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಹಗರಣಗಳನ್ನು ಮಾಡಿದ್ದಾರೆ. ಎಷ್ಟೋ ಜನರು ಸಿಡಿಗಳನ್ನು ನೀವು ನೋಡಿದಿರಲ್ಲ, ಸಿಡಿಗಳನ್ನ ನೋಡಿರಲ್ಲ. ಇವತ್ತೊಂದು ಹೊಸ ಸುದ್ದಿ ಬಂದೈತಿ, ನೀವು ಕೇಳಿರಲ್ಲ, ಗೊತ್ತಿಲ್ಲ. ಇವತ್ತು ನೀವು ನೋಡಿರುವಂತ ಸುದ್ದಿ ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರುವೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದು ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾನು. ಇಂಥವರು ನಮ್ಮ ಸ್ವಚ್ಛವಾದಂತ ಆಡಳಿತ ನೀಡ್ತಕ್ಕಂಥ, ಸ್ವಚ್ಛವಾದಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ನೀವೇನಾದ್ರೂ ಆರೋಪ ಮಾಡ್ಲಿಕ್ಕೆ ಹೊರಟ್ರ ಆಕಾಶದ ಕಡೆ ಮುಖ ಮಾಡಿ ಉಳಿದಂಗ ಆಗ್ತೈತಿ. ಮೊದಲು ನೀವು ಸ್ವಚ್ಛ ಆಗ್ರಿ ಅಂತಕ್ಕಂಥ